ಹೇಳು. ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಮಮ್ಮೀಸ್ ಯೂಟ್ಯೂಬ್ ಚಾನಲ್ ಲಾವಣ್ಯ ವೈಭವ್ ವ್ಲಾಗ್ಸ್. ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಜಾಸ್ತಿ ದಿನ ಆದ್ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ಇನ್ನೊಂದು ವಿಡಿಯೋ ಎಡಿಟ್ ಮಾಡಿ ಪೋಸ್ಟ್ ಮಾಡೋದಿದೆ, ಅದನ್ನ ಮಾಡ್ತೀನಿ. ದಸರಾ ಟೈಮ್ದು ಅಲ್ಲಲ್ಲಿ ಬಿಟ್ ಶಾರ್ಟ್ಸ್ ತಗೊಂಡಿದ್ದೆ, ಅದನ್ನೆಲ್ಲ ಮಾಡ್ತೀನಿ. ಇವತ್ತಿನ ವಿಡಿಯೋ ಏನು ಅಂತ ಅಂದ್ರೆ, ಏನ್ ಬಂಗಾರಿ ಓ ನಮ್ಮ ಇವತ್ತಿನ ವಿಡಿಯೋ ಏನ್ ಹಂಗ್ ನೋಡ್ತಾ ಇದೀಯ? ಪಾತ್ರ ತಗೊಳ್ಳ. ತಾತ ಹತ್ರ. ಸೊ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಆಫ್ಟರ್ ಲಾಂಗ್ ಟೈಮ್ ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋಸ್ ಮಾಡೋಕ್ಕಾಗ್ತಾ ಇಲ್ಲ, ನನ್ನ ಮಗುಗೂ ಹುಷಾರಿರಲಿಲ್ಲ. ಸೊ ಅದಕ್ಕೇನೆ ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಅಂದರೆ, ನೀವು ಮೋಸ್ಟ್ ಪ್ರಾಬಬ್ಲಿ ನೋಡಿರ್ತೀರ, ಪ್ರಭು ಶೆಟ್ಟಿ ಫುಡ್ಸ್ ಅಂತ ಅಂದ್ಬಿಟ್ಟು ಕುಕ್ಕಿಂಗ್ ವಿಡಿಯೋಸ್ನ ಹಾಕ್ತಾ ಇರ್ತಾರೆ. ಸೊ ನನ್ನ ಹಸ್ಬೆಂಡ್ ಅದರಲ್ಲಿ ಪರ್ಟಿಕ್ಯುಲರ್ ಒಂದು ಡಿಶ್ನ ಕಳಿಸ್ಬಿಟ್ಟು ಇದನ್ನ ನನಗೆ ಮಾಡಿಕೊಡು ಅಂತ ರಿಕ್ವೆಸ್ಟ್ ಪ್ಲಸ್ ಆರ್ಡರ್ ಎಲ್ಲ ಮಾಡಿದ್ದಾರೆ. ಮಾಡ್ಕೊಡ್ತಾ ಇರಲಿಲ್ಲ ಆ್ಯಕ್ಚುಲಿ, ಬಟ್ ಹೋಗ್ಲಿ ಪಾಪ ಅಂತ ಮಾಡ್ಕೊಡ್ತಾ ಇದ್ದೀನಿ. ಸೊ ನಾನು ಗುಡ್ ಕುಕ್ ಅಲ್ಲ, ಬ್ಯಾಡ್ ಕುಕ್ಕು ಅಲ್ಲ. ಬಿಕಾಸ್ ನನ್ ಕುಕ್ಕಿಂಗ್ ಬರಲ್ಲ ಅಂತ ಅಲ್ಲ, ಬರುತ್ತೆ, ಸ್ವಲ್ಪ ಸ್ವಲ್ಪ ಬರುತ್ತೆ, ಫುಲ್ ಕ್ಲೀನಾಗಿ ಬರಲ್ಲ. ಮ್ಯಾನೇಜ್ ಮಾಡೋಷ್ಟು ಮಾತ್ರ ಬರುತ್ತೆ. ಮಾಡೋದನ್ನ ಪರವಾಗಿಲ್ಲ, ಓಕೆ ಚೆನ್ನಾಗೇ ಮಾಡ್ತೀನಿ. ಬಟ್ ಎಲ್ಲ ಐಟಮ್ಸು ನಾರ್ಮಲ್ ಆಗಿ ಬರಲ್ಲ. ಕೇಳ್ಬೋದು, ಮದುವೆ ಆಗಿ 2 ಇಯರ್ಸ್ ಆಗಿದೆ, ಇನ್ನು 2 ಇಯರ್ಸ್ ಆಗಿಲ್ಲ, 2 ಇಯರ್ಸ್ ರೀಚ್ ಆಗ್ತಾ ಇದ್ದೀನಿ, ಇನ್ನೂ ಕುಕ್ಕಿಂಗ್ ಬರಲ್ವಾ ಅಂದರೆ ಲೈಫ್ ಸ್ಟೈಲ್ ಹಂಗೆ ಆಗೋಯ್ತು. ಕುಕ್ಕಿಂಗ್ ಮದ್ವೆಗೆ ಮುಂಚೆ ನಾನು ಹಾಸ್ಟೆಲಲ್ಲಿ ಇದ್ದೆ, ಅದಾದ್ಮೇಲೆ ಜಾಬ್ ಅಂತ ಕುಕ್ಕಿಂಗ್ ಕಲ್ತ್ಕೊಳ್ಳೋಕೆ ಟೈಮ್ ಸಿಕ್ಕಿಲ್ಲ ಅಂದರೆ ಇಂಟ್ರೆಸ್ಟ್ ಕೊಟ್ಟಿಲ್ಲ. ಅದಾದ್ಮೇಲೆ ಮದುವೆ ಆಗಿ 1 ತಿಂಗ್ಳಿಗೆ ಮತ್ತೆ ಹುಷಾರಿಲ್ಲ, ಪ್ರೆಗ್ನೆನ್ಸಿ, ಅದು ಇದು ಅಂತೆಲ್ಲ ಅದರಲ್ಲೇ ಮುಗ್ದೋಯ್ತು. ಆ ಟೈಮಲ್ಲೂ ಕುಕ್ಕಿಂಗಿಗೆ ಇಂಟ್ರೆಸ್ಟ್ ಕೊಟ್ಟಿಲ್ಲ. ಅದಾದ್ಮೇಲೆ ನಿನ್ನ ಮಗು ಬಾಣಂತನ ಅದು ಇದು ಅಂತ ಕಳೆದೋಯ್ತು. ಬಟ್ ನಾವು ಆನ್ವರ್ಡ್ಸ್ ಐ ನೀಡ್ ಟು ಸ್ಟಾರ್ಟ್ ಸಮ್ ಫುಡ್ಸ್. ಕೆಲವು ಫುಡ್ಸ್ ಇದೆ, ಅದು ಅಮ್ಮ ಚೆನ್ನಾಗಿ ಮಾಡ್ತಾರೆ, ಅದನ್ನ ನಮ್ಮ ಅಮ್ಮಯಿಂದ ಕಲಿಬೇಕು. ಕೆಲವು ಫುಡ್ಸ್ ನಮ್ಮ ಅತ್ತೆ ಚೆನ್ನಾಗಿ ಮಾಡ್ತಾರೆ, ಅದನ್ನ ನಮ್ಮ ಅತ್ತೆಯಿಂದ ಕಲಿಬೇಕು. ಬಟ್ ಇಟ್ ಟೇಕ್ಸ್ ಟೈಮು. ಯಾಕೆಂದರೆ ವರ್ಕ್ ಇದೆ, ಅದ್ರ ಜೊತೆಗೆ ಮಗು, ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡೋದು ನನಗೆ ಇನ್ನೂ ಸ್ವಲ್ಪ. ಮಗುಗೆ ಆಲ್ಮೋಸ್ಟ್ 1 ಇಯರ್ ರೀಚ್ ಆಗ್ತದೆ, ಬಟ್ ನನಗೆ ಕಷ್ಟ ಆಗ್ತಾ ಇದೆ. ಐ ಆಮ್ ದಟ್ ಮದರ್. ನನಗೆ ಇನ್ನೂ ಕಷ್ಟ ಆಗ್ತಾ ಇದೆ. ನನಗೊಬ್ರು ಸಪೋರ್ಟಿಗೆ ಬೇಕೇ ಬೇಕು ನನ್ನ ಮಗಳಿದ್ದಾಗ. ಅದಕ್ಕೆ ಮೋಸ್ಟ್ ಆಫ್ ದ ಟೈಮ್ ನನ್ನ ಮಗಳಿಗೆ ಹುಷಾರಿಲ್ಲ ಅಂತಂದರೆ ನಾನು ಇಲ್ಲಿ ಲ್ಯಾಂಡ್ ಆಗಿರ್ತೀನಿ. ಸೊ ಬ್ಯಾಕ್ಗ್ರೌಂಡ್ ಎಲ್ಲ ನೋಡಿದ್ರೆ ಇದು ನಮ್ಮಮ್ಮ ಮನೆ, ಇಲ್ಲಿ ಲ್ಯಾಂಡ್ ಆಗಿರ್ತೀನಿ. ಸೊ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಹೇಳ್ತಾ ಇದ್ದೀನಿ, ಬೇಸಿಕಲಿ ಟೊಮೊಟೊ ಗೊಜ್ಜಿಗೆ ಮೊಟ್ಟೆ ಹೊಡೆದಾಕೋದೆ ಗೈಸ್. ಅದು ಆದರೆ ಡಿಫ್ರೆಂಟಾಗಿ ಮೊಟ್ಟೆ ಹೊಡೆದಾಕ್ತೀವಿ. ಆ ಡಿಫ್ರೆಂಟಾಗಿ ಹೆಂಗೆ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ. ಅವ್ರದ್ದು ಇನ್ಸ್ಟಾಗ್ರಾಮ್ ಐಡಿಲಿ ಎಲ್ಲಾದರೂ ಪಾಪ್ ಮಾಡ್ತೀನಿ, ಬೇಕು ಅಂದರೆ ನೀವು ಚೆಕ್ಔಟ್ ಮಾಡ್ಬೋದು. ಆ ಥರ ಟೊಮೊಟೊ ಗೊಜ್ಜು ಆಲ್ರೆಡಿ ಮಾಡಿದ್ದೀನಿ ನಾನು, ಆಯ್ತಾ? ಅದಕ್ಕೆ ಈ ಕಾನ್ಫಿಡೆನ್ಸಲ್ಲಿ ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಈ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಆದರೆ ಆ ಥರ ಮೊಟ್ಟೆ ಹೊಡೆದಾಕೋದಿದೆಯಲ್ಲ, ಅದು ಮಾಡಿಲ್ಲ. ಅದನ್ನ ಟ್ರೈ ಮಾಡಬೇಕು. ಇರೋ 4 ಮೊಟ್ಟೆಲಿ ಅದನ್ನ ಟ್ರೈ ಮಾಡ್ತೀವಿ. 4 ಮೊಟ್ಟೆಲಿ ಇಷ್ಟು ಜನನ ಅಂದರೆ ಇಲ್ಲ, ನಾವು ಆಲ್ರೆಡಿ ಚೆನ್ನಾಗಿ ಮಟನ್ ಸಾರು, ಕೈಮಾ ಸಾರು ಬಾರಿಸಿದೀವಿ. ನನ್ನ ಗಂಡ ಮಟನ್ ತಿನ್ನಲ್ಲ, ಅದಕ್ಕೆ ಮೊಟ್ಟೆದ್ ಮಾಡ್ತಾ ಇದ್ದೀನಿ. ಸೊ ಇದೊಂದು ಒನ್ ಆಫ್ ದ ರೀಸನ್ ಮೊಟ್ಟೆದ್ ಮಾಡೋದಕ್ಕೆ. ಇವತ್ತು ಅದನ್ನ ಟ್ರೈ ಮಾಡಿಬಿಟ್ಟು ನಿಮ್ಗೆಲ್ಲರಿಗೂ ನಾನು ಕುಕ್ ಮಾಡಿದ್ರೆ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಟೇಸ್ಟ್ ಎಷ್ಟು ನಾನೇ ಮಾಡ್ಬಿಡ್ತೀನಿ, ಬೇಕು ಅಂತಂದರೆ. ಅವನು ವಿಡಿಯೋಗೆ ಮಾಡಲ್ಲ ಗಿಡಲ್ಲ ಅಂತ ಅಂದರೆ. ಬಟ್ ಎನಿವೆ ಸ್ಟಾರ್ಟ್ ಮಾಡೋಣ. ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಟೊಮೊಟೊ ಗೊಜ್ಜಿಗೆ ಟೊಮೊಟೊ ಬೇಕು. ಅಡಿಷ್ನಲ್ ಇಂಗ್ರೀಡಿಯೆಂಟ್ ಮೊಟ್ಟೆ ಬೇಕು. ಸೊ ಆನಿಯನ್, ಟೊಮ್ಯಾಟೊ, ಮೊಟ್ಟೆ, ಖಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಎಣ್ಣೆ, ಅವರು ಸೋಂಪು ಹಾಕಿದ್ದಾರೆ. ನಮಗೆ ಸೋಂಪು ಹಾಕಿ ರೂಢಿ ಇಲ್ಲ, ಅದಕ್ಕೆ ನಾವು ಜೀರಿಗೆ ಹಾಕ್ತೀವಿ ಗೈಸ್. ಜೀರಿಗೆ ಹಾಕ್ತೀವಿ, ಇಲ್ಲಾಂದರೆ ಸಾಸಿವೆ ಹಾಕ್ತೀವಿ. ಎನಿವೆ ವಿಡಿಯೋ ನೋಡ್ಕೊಂಡಿದ್ದೀನಿ, ಬೇಸಿಕ್ ಐಡಿಯಾ ಇದೆ. ಬೇಕು ಅಂದರೆ ಮತ್ತೆ ಹೋಗಿ ಆ ರೀಲ್ ನೋಡೋದು. ರೀಲ್ ಏನು 1 ಮಿನಿಟ್ ರೀಲ್ ಟಪ ಟಪ ಅಂತ ನೋಡ್ಬಿಡೋದು, ಮಾಡೋದು. ಸೊ ಸ್ಟಾರ್ಟ್ ಮಾಡೋಣ. ಈಗ ಫಸ್ಟು ಚಾಪಿಂಗ್ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಹಿಂಗೇನಕ್ಕಿದ್ದೀನಿ ಅಂದರೆ ನೈಟ್ ಆಗಿದೆ. ಈಗ ನಾನು ರೆಡಿಯಾಗೆಲ್ಲ ವಿಡಿಯೋ ಮಾಡೋಕ್ಕಾಗಲ್ಲ, ಹೆಂಗಿದ್ದೀನೋ ಹಂಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಗೋ. ಸೊ ವೆಲ್ಕಮ್ ಟು ಮೈ ಅಮ್ಮಸ್ ಕಿಚನ್ ಗೈಸ್. ಫಸ್ಟು ಮೊಟ್ಟೆ ಎತ್ಕೊಂಡ್ಬಿಡ್ತೀನಿ. ಎಲ್ಲಮ್ಮ ಮೊಟ್ಟೆ? 4 ಅಲ್ಲ, ಒಂದು 5 ಮೊಟ್ಟೆ ಇದೆ. 5 ಮೊಟ್ಟೆನೂ ಮಾಡ್ಬಿಡೋಣ ಗೈಸ್.
ಟ್ರೈ ಮಾಡೇ ಬಿಡೋಣ. ಹೋದ್ರೆ ನಮ್ಮಮ್ಮ ಅಂದ್ರೆ 5 ಮೊಟ್ಟೆ ವೇಸ್ಟ್ ಆಗುತ್ತೆ, ಒಂದೆರಡು ಟೊಮೊಟೊ ವೇಸ್ಟ್, ಇನ್ನೊಂದೆರಡು ಮೊಟ್ಟೆ ನಮ್ಮಮ್ಮ ವೇಸ್ಟ್ ಮಾಡೋದು ಮಾಡ್ತಾ ಇದೆ, ಇನ್ನೊಂದೆರಡು ಸೇರ್ಸ್ ವೇಸ್ಟ್ ಮಾಡು ಅಂತ ಕಳಿಸ್ತಾ ಇದಾರೆ. ಒಂದೆರಡು ಟೊಮೊಟೊ, 4 ಈರುಳ್ಳಿ, ಹಸಿಮೆಣಸಿನ್ಕಾಯಿ ಬೇಡ ಅಮ್ಮ, ಹಸಿಮೆಣಸಿನ್ಕಾಯಿ ಹಾಕಿಲ್ಲ ಅವರು, ಖಾರದ ಪುಡಿ ರುಬ್ಬ ಹಾಕಿರೋದು, 2 ಟೊಮೊಟೊ ಗೈಸ್, ಈರುಳ್ಳಿ ಜಾಸ್ತಿ ಹಾಕ್ಬೇಕು, ರಾಂಗ್, ಸಾರಿ, 4 ಈರುಳ್ಳಿ 2 ಟೊಮೊಟೊ. ಟೊಮೊಟೊನ ಇವಾಗ ನಾವು ರಿಸರ್ಚ್ ಮಾಡಿ ಅದನ್ನ ಕುಯ್ದು ಎಲ್ಲ ಚೆನ್ನಾಗಿದ್ಯಾ ಇಲ್ವಾ ಅಂತ ನೋಡ್ತೀವಿ. ಅದ್ರಲ್ಲಿ ಚೆನ್ನಾಗಿರೋ ಟೊಮೊಟೊನ ನಾವು ಹಾಕ್ತಿವಿ. ಸೊ ಈ 4 ಟೊಮೊಟೊ ಅಲ್ಲ, ಫ್ರಿಡ್ಜ್ ತುಂಬಾ ಟೊಮೊಟೊ ಐತೆ. ಹೆಂಗೆ ಅಂತ ಅಂದ್ರೆ, ಯಾರೋ ಒಬ್ರು ತಂದ್ರು, 50 ರೂಪಾಯಿಗೆ ಸಿಕ್ತು ಅಂತ ಅರ್ಧ ಮುಟ್ಟೆ ದೊಬ್ಬಿಬಿಟ್ಟವ್ರು ಇವ್ರು. ಅದ್ರಲ್ಲಿ ನಾವು 2 ಇದ್ರಲ್ಲಿ 2 ಚೆನ್ನಾಗಿರೋ ಟೊಮೊಟೊ ಆಯ್ಕೊಬೇಕು. ಇನ್ನೂ ಚೆನ್ನಾಗಿರೋವೆ, ಅದ್ರಲ್ಲೂ ನಮ್ಮಮ್ಮ ಇಂಥ ಟೊಮೊಟೊ ಕೊಟ್ಟು. ಇದು ನಮ್ ಫ್ಯಾಮಿಲಿ ಗೈಸ್, ಆಕ್ಚುಲಿ ಹೇಳ್ತೀನಿ ನೋಡಿ, ಇದು ನಮ್ ಫ್ಯಾಮಿಲಿ. ಒಬ್ಬೊಬ್ರು ಈ ಅರ್ಧಂಬರ್ಧ, ಈ ಚೆನ್ನಾಗಿರೋ ಟೊಮೊಟೊ ಇದು ಅರ್ಧಂಬರ್ಧ ಇದೆ, ಇದು ನನ್ನ ತಂಗಿ, ಇದು ನಾನು ಚೆನ್ನಾಗಿರೋ ಟೊಮೊಟೊ, ಇದು ನನ್ನ ತಮ್ಮ, ಇವೆರಡು ನಮ್ಮ ಪಾಪ ಚಿಕ್ಕದಾಗವ್ರೆ. ಅವರು 4 ಈರುಳ್ಳಿನ ತಗೊಂಡಿದೀನಿ. ಈ 4 ಈರುಳ್ಳಿನ ಚಾಪ್ ಮಾಡ್ಕೊಬೇಕು ಗೈಸ್. ನಮ್ಮ ಮನೇಲಿ 2 ಚಾಪರ್ ಇದೆ, ವಿಡಿಯೋಗೆ ಚೆನ್ನಾಗಿ ಕಾಣಿಸ್ಲಿ ಅಂತ ಹೊಸ ಚಾಪರ್ನ ಯೂಸ್ ಮಾಡ್ತಾ ಇದ್ದೀನಿ. ಈರುಳ್ಳಿನ ಕುಯ್ಕೊಂಡೆಲ್ಲ ಕಣ್ಣಲ್ಲಿ ನೀರು ತರಿಸ್ಕೊಂಬೇಡಿ, ಯೂಸ್ ಮಾಡಿ ಗೈಸ್. ಇಂಥವೆಲ್ಲ ನಮಗೋಸ್ಕರನೇ ಅಂತಾನೆ ಕಂಡಿಡ್ಬೇಕಾದ್ರೆ ಯಾಕೆ ಯೂಸ್ ಮಾಡಬಾರ್ದು, ಮಾಡಿ. ಏನೇ ಆದ್ರೂ ಅದಕ್ಕೆ ಹಾಕೋರು ಕಣ್ಣೀರು ತಪ್ಪಲ್ಲ ಗೈಸ್. ಚಾಕುಮ ಸೊ ಈರುಳ್ಳಿನ ಕುಯ್ಕೊಂಡ್ಬಿಟ್ಟು ಅದ್ರೊಳಗೆ ಹಾಕ್ಬಿಡೋಣ. ಅದು ಗ್ರೇವಿ ಟೈಪ್ ಆಗಿರೋದ್ರಿಂದ ಈರುಳ್ಳಿನ ಫೈನ್ ಆಗಿ ನಾವು ಇದ್ ಮಾಡ್ಕೊಂಡ್ರೆ ಸಾಕು, ಇಲ್ಲ ಅಂದಿದ್ರೆ ಕುಯ್ಕೋಬೇಕಾಗಿತ್ತು. ನನ್ ಗಂಡಗೂ ಗೊತ್ತು, ಜಾಸ್ತಿ ಕಷ್ಟ ಇರೋದು ಕೊಟ್ರೆ ನಾನು ಮಾಡಲ್ಲ ಅಂತ, ಅದಕ್ಕೆ ಈ ತರ ಕೊಡ್ತಾರೆ. ಅಮ್ಮ ಅದನ್ನ ಅಸ್ಥೆಟಿಕ್ ಆಗಿ ಹಾಕೋದು ಅಂತಾರೆ ಮಮ್ಮಿ, ಏನು ಕಂಡ್ರು ಕಾಣ್ದಿರಂಗಿರ್ಬೇಕದು. ಇಫ್ ಯು ನೋ. ನಾನು ಇವತ್ತೇನಕ್ಕೆ ಇಷ್ಟು ಜೋಶ್ ಆಗಿದ್ದೀನಿ ಅಂದ್ರೆ, ನನ್ನ ಮಗಳಿಗೆ 1 ವಾರದಿಂದ ಹುಷಾರಿರ್ಲಿಲ್ಲ, ಬಟ್ ಈಗ ರಿಕವರಿ ಆಗ್ತಾ ಇದ್ದಾಳೆ. ಆ ಖುಷಿಯಲ್ಲಿ ಇದ್ದೀನಿ ನಾನು. ಅದಕ್ಕೆ ಅಂತ ಹೋಗ್ಲಿ ಪಾಪ, ಆ ಖುಷಿಗೆ ನಾವಂತೂ ಮಟನ್ ತಿಂದು ಸೆಲೆಬ್ರೇಟ್ ಮಾಡ್ದೋ, ನನ್ನ ಹಸ್ಬೆಂಡು ಏನಾದರೂ ತಿಂದು ಸೆಲೆಬ್ರೇಟ್ ಮಾಡಲಿ ಅಂತ ಮಾಡ್ತಾ ಇದ್ದೆ. ಈ ಮೈಕಲ್ಲಿ ಏನು ಪ್ರಾಬ್ಲಮ್ ಅಂದರೆ, ಎಷ್ಟೊಂದು ಸರಿ ನನಗೆ ಅರ್ಧ ವಿಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಹೋಗಿರೋದು, ಆನ್ ಮಾಡ್ಕೊಂಡಿರಲ್ಲ. ಈ ಗ್ರೀನ್ ಬಟನ್ ಇದ್ರೆ ಇದು ರೆಕಾರ್ಡ್ ಆಗ್ತಿದೆ ಅಂತ ಅರ್ಥ, ಅದು ಗ್ರೀನ್ ಬಟನ್ ಇಲ್ಲ ಅಂದ್ರೆ ಅದು ರೆಕಾರ್ಡ್ ಆಗ್ತಿಲ್ಲ ಅಂತ ಅರ್ಥ. ಅದನ್ನ ಅಬ್ಸರ್ವ್ ಮಾಡೋ ಅಷ್ಟು ಪೇಷನ್ಸ್ ಸಹ ನನಗಿಲ್ಲ. ಆಮೇಲೆ ಯಾರು ಈ ವಿಡಿಯೋ ನೋಡಿ ಟ್ರೈ ಮಾಡಕ್ ಹೋಗ್ಬೇಡಿ. ನಾನು ಬೇಕಾದ್ರೆ ಅವರು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ನ ಆ್ಯಡ್ ಮಾಡ್ತೀನಿ, ಅದನ್ನ ನೋಡ್ಕೊಂಡು ಟ್ರೈ ಮಾಡಿ. ನನ್ನ ವಿಡಿಯೋ ಎಲ್ಲ ನೋಡಿ ಟ್ರೈ ಮಾಡಕ್ ಹೋಗ್ಬೇಡಿ. ಆಮೇಲೆ ನೀವು ಟ್ರೈ ಮಾಡಿ, ಚೆನ್ನಾಗಾದ್ರೆ ಪರವಾಗಿಲ್ಲ. ಕೆಲವೊಂದು ಡಿಶಸ್ ಎಲ್ಲರಿಗೂ ಇಷ್ಟ ಆಗಲ್ಲ ಗೈಸ್, ಒಬ್ಬೊಬ್ರದ್ದು ಒಂದೊಂದು ಚಾಯ್ಸ್ ಇರುತ್ತೆ, ಅದನ್ನ ಜನ ಅರ್ಥ ಮಾಡ್ಕೊಳಲ್ಲ. ನಮ್ಮನೆಯವರೇ ಅರ್ಥ ಮಾಡ್ಕೊಳಲ್ಲ, ಜನ ಬಿಟ್ಟಾಗಿ. ಅಯ್ಯೋ ಅದಾ ನಂಗೆ ತಿನ್ನಲ್ಲ ಅಂತಾರೆ ನಮ್ಮಮ್ಮ. ಏನಪ್ಪ ಹಂಗಿದೆ, ನಾವು ತಿನ್ನಲ್ಲ ಅಂತಾರೆ. ನಾವು ಮಾಡೋ ಅಡುಗೆಗೆ ವ್ಯಾಲ್ಯೂ ಬರೋದು ನಮ್ಮ ಕಣ್ಣೀರು, ನಮ್ಮ ಬೆವರು ಎಲ್ಲ ಬಿದ್ದಾಗ. ವ್ಯಾಲ್ಯೂ ಅಲ್ಲ, ರುಚಿ ಬರೋದು. ವ್ಯಾಲ್ಯೂ ಬರೋದು ತಿಂದವರು ಚೆನ್ನಾಗಿಲ್ಲ ಅಂತ ಬೈದಾಗ. ನಾನು 2 ಥರ ಪೀಪಲ್ನ ಡೀಲ್ ಮಾಡ್ತಾ ಇದ್ದೀನಿ ಗೈಸ್. ಒಬ್ರು ನಾನು ಏನು ಮಾಡಿದ್ರು ಚೆನ್ನಾಗಿಲ್ಲ ಅಂತಾರೆ, ಅದು ನನ್ನ ತಮ್ಮ. ಇನ್ನೊಬ್ರು ನಾನು ಏನು ಮಾಡಿದ್ರು ಚೆನ್ನಾಗೈತೆ ಮಾತ್ರ, ಅದು ನನ್ನ ಗಂಡ. ಅಂತ ಹುಡುಗನ ಹುಡ್ಕೊಂಡಿದ್ದೀನಿ ನಾನು. ಇದನ್ನು
ಲಾಕ್ ಮಾಡ್ಬೇಕು. ಇದು ಒಂಥರ ಚಿಮ್ಮೆ. ಫೈನ್ ಆಗಿ ಚಾಪ್ ಆಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಇದು ಅದಕ್ಕೆ ಟ್ರಾನ್ಸ್ಪರೆಂಟ್ ಆಗಿ ಬಿಟ್ಟಿರ್ತಾರೆ ಗೈಸ್, ಚೆಕ್ ಮಾಡ್ಕೊಳ್ಳಿ. ಸೊ ಒಂದು ಅರ್ಧ ಚಾಪ್ ಆಗಿದೆ. ಅಮ್ಮ ಇಷ್ಟು ಮೊಟ್ಟೆನೂ ಹಾಕ್ಬೇಕೇನಮ್ಮ? ನೋಡ್ಕೊಂಡು ಮಾಡಿದ್ರೆ ಆಗಲ್ವೇನಮ್ಮ? ಹಾ, ಬೇಯಿಸ್ಕೊಟ್ಬಿಡು ಸುಮ್ಮನೆ, ಯಾಕೆ ಅಲ್ಲ, ಮೊಟ್ಟೆ ಹೆಂಗಿದ್ರು ತಿಂತಾರೆ, ವೇಸ್ಟ್ ಮಾಡಲ್ಲ. ಈ ತರ ಕುಕಿಂಗ್ ಯೂಟ್ಯೂಬಲ್ಲಿ ಮಾಡ್ಬೇಕಾದ್ರೆ ಒಂದ್ ಸ್ವಲ್ಪ ಈ ತರ ಡಿಸೈನ್ ಆಗಿರೋ ಪ್ಲೇಟ್ಗಳನ್ನ ತಗೊಬೇಕು ಗೈಸ್. ಕುಕಿಂಗ್ ಹೆಂಗನ ಇರಲಿ, ರೆಪ್ರೆಸೆಂಟೇಷನ್ ಚೆನ್ನಾಗಿರ್ಬೇಕು. ಈ ತರ ಚಾಪ್ ಆಗಿರೋ ಆನಿಯನ್ಸ್ನ ಅದಕ್ಕೆ ಹಾಕೋಬೇಕು. ನೋಡಿ ಎಷ್ಟು ಫೈನ್ ಆಗಿ ಚಾಪ್ ಆಗಿದೆ ಅಂತ. ನನ್ನ ಮಗಳು ಟೊಮೆಟೊ ಗೊಜ್ಜು. ರಸಗುಲ್ಲ ಗುಲ್ಲ 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 ರಸಗುಲ್ಲ. ನಾನು ಅದಕ್ಕೆ ಅಪ್ಪ ರಾಯ ಒಂದ್ ಸ್ವಲ್ಪ ದೊಡ್ಡವಳಾಗ್ತಿದ್ದಂಗೆ ಅವಳಿಗೆ ಅಮ್ಮಂಗೆ ಹೇಳಿ ಅಡ್ಗೆ ಕಲ್ಸೋನ್ಬಿಡ್ತೀನಿ. ಅವಳು ಮಾಡ್ತಾಳೆ, ನಾನು ಸನ್ನಿತೀನಿ. ಇನ್ನೇನು ಕಲ್ಸಲ್ಲ, ಅಡ್ಗೆ ಹೋಗಿ ಕಲ್ಸ್ಬಿಡ್ತೀನಿ. ನಾವು ತಿಂತೀವಂತೆ, ಅದು ನಿಜವೇ. ಅಪ್ಪ ಒಬ್ಬ ಹುಡುಗಿ ಅವಳೆ ಅಪ್ಪ, ಕೇರಳದ ಹುಡುಗಿ ಅಲ್ಲ, ಇನ್ಸ್ಟಾಗ್ರಾಮ್ ಅಲ್ಲಿ ಎಷ್ಟು ಏಜ್ ಆಗಿರ್ಬೋದು ಅಂದ್ರೆ ಚೆನ್ನಾಗಿ ಮಾತಾಡ್ತಾಳೆ. ಅಬ್ಸರ್ವ್ ಮಾಡಿಲ್ಲ, ಅದೆಲ್ಲ ಡೀಟೇಲ್ಸ್ ಹಾಕೋರು, ಅಷ್ಟು ಅಬ್ಸರ್ವ್ ಮಾಡಿಲ್ಲ. ಬಟ್ ಒಂದು 5th 6th ಸ್ಟ್ಯಾಂಡರ್ಡ್ ಏನೋ ಆ ಹುಡುಗಿ ಕುಕಿಂಗ್ ವಿಡಿಯೋಸ್ ಮಾಡಾಕತ್ತೆ, ಅಡ್ಗೆ ವಿಡಿಯೋಗಳು. ಅದು ಡಿಫ್ರೆಂಟ್ ಕಂಟ್ರಿ ಸ್ಟೈಲಲ್ಲೆಲ್ಲ ಮಾಡಾಕತ್ತೆ. ಸನ್ನಿ ಇದನ್ನ ನೋಡಾದ್ರು ನಂಗೆ iPhone 17 ಕೊಡ್ಸ್ಬೇಕಪ್ಪ. ಈ ನನ್ ಕಷ್ಟ ನೋಡಾದ್ರು ಈ ವಿಡಿಯೋ ನೋಡ್ತಾ ಇದ್ರೆ iPhone 17 ಕೊಡ್ಸ್ಬೇಕು. ಈ ವಿಡಿಯೋ ನೋಡೋರು ಕೊಡ್ಸಿಲ್ಲ ಅಂದ್ರೆ ಅವ್ನು ನನ್ನ ವಿಡಿಯೋಸ್ ನೋಡ್ತಾ ಇಲ್ಲ ಅಂತ ಅರ್ಥ. ಯೂಟ್ಯೂಬ್ ಅಲ್ಲ, ಅಲ್ಲ ಇದು ಕೆಳಕ್ಕೆ ಇಳಿತಾ ಇದೆ. ಟೊಮೊಟೊನ ರುಬ್ಬಬೇಕಂತೆ, ಟೊಮೊಟೊವನ್ನು ರುಬ್ಬಿಕೊಳ್ಳಿ ಅಂತ ಹೇಳಿದ್ದಾರೆ. ರಸಗುಲ್ಲ ಆಡ್ ಸನ್ನಿ, ಅದು ಸನ್ನಿ ಚೆನ್ನಾಗ್ ಆಡ್ತಾನೆ ನನ್ಗಿತ್ತು. ಹೇಳು ರಸಗುಲ್ಲ. ಹಾ, ರೆಸಿಪಿ: 4 ಈರುಳ್ಳಿಯನ್ನ ಚಕ ಚಕ ಅಂತ ಕುಯ್ದು 2 ಟೊಮೊಟೊನ ಜಾರ್ಗೆ ಹಾಕೊಂಡಿದೀನಿ. 2 ಟೊಮೊಟೊ ಸಾಕು ಅಂದ್ರೆ ಸಾಕು, 4 ಈರುಳ್ಳಿ.
ಆಮೇಲೆ ಎಲ್ಲಿರೋ ವಸ್ತುಗಳನ್ನು ಅಲ್ಲೇ ಇಡಿ ನೀವು ನಿಮ್ಮ ಅಮ್ಮನ ಮನೇಲಿದ್ರೆ. ಈ 2 ಟೊಮೊಟೊನ ಮಿಕ್ಸಿಗೆ ಹಾಕೊಂಡ್ಬಿಡ್ತೀನಿ. ಹಾಲು ಬೇಕು, ಹಾಲು. ಅದು ನಾ ಬಿಟ್ಟದಿ ಅದಿ ನನ್ನ ಮಗಳದು. ಚೂರು ನೀರು ಹಾಕಿ ಗೈಸ್ ರುಬ್ಬೇಕಾದ್ರೆ. ಸೊ ಈ ತರ ಟೊಮೆಟೊ ಪ್ಯೂರಿ ಟೈಪ್ ಮಾಡ್ಕೊಂಡ್ರೆ ಇಷ್ಟೇ ಗೈಸ್ ಚಾಪಿಂಗ್. ಇದನ್ನ 10 ನಿಮಿಷ ಮಾಡಿರುವ 10 ನಿಮಿಷ ಅಲ್ಲ, ಅವಾಗಿಂದ ವಿಡಿಯೋ ಸ್ಟಾರ್ಟ್. ಈ 2 ವಸ್ತುಗಳು ಮಾಡಲು ಸತತವಾಗಿ 10 ನಿಮಿಷ ಪ್ರಯತ್ನ ಪಟ್ಟಿದ್ದೀನಿ. ಸೊ ಈ ಕುಕಿಂಗ್ ಅಲ್ಲಿ ಕ್ರೂಷಿಯಲ್ ಪಾರ್ಟ್ ಇದೆ ಗೈಸ್. ಫಸ್ಟ್ ಬಾಣಲಿಲಿ ಇಟ್ಕೋಬೇಕು. ಬಾಣಲಿಗೆ ಸ್ವಲ್ಪ ಎಣ್ಣೆ ಬಿಟ್ಕೋಬೇಕು, ಮೊಟ್ಟೆ ಮುಳುಗುವಷ್ಟು. ಅವರು 2 to 3 ಸ್ಪೂನ್ಸ್ ಅಂದಿದ್ದಾರೆ. ನನಗೆ ಅದರಲ್ಲೇನೋ ವರ್ಕ್ ಆಗುತ್ತೆ ಅನ್ಸಿಲ್ಲ, ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ಹಾಕೋತಾ ಇದ್ದೀನಿ. ಹಾ ಮಗರಿ, ಎಣ್ಣೆ ಕಾಯೋವರೆಗೂ ವೆಯ್ಟ್ ಮಾಡಬೇಕು. ಇದಕ್ಕೆ ಆಕ್ಚುಲಿ ಕೊತ್ತಂಬರಿ ಸೊಪ್ಪು ಹಾಕಬೇಕು, ಆದರೆ ಸದ್ಯಕ್ಕೆ ನಮ್ಮನೆ ಕೊತ್ತಂಬರಿ ಸೊಪ್ಪು ಇಲ್ಲ. ಕೊತ್ತಂಬರಿ ಸೊಪ್ಪಿಲ್ಲದ ಕಾರಣ ಇದಂಗೆ ಇಲ್ದಿರನೇ ನಡೆಯುತ್ತೆ. ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಅಂತ ವಿಡಿಯೋ ನೋಡಬಾರ್ದು. ಎಣ್ಣೆ ಚೆನ್ನಾಗಿ ಕಾಯಿಸ್ಬೇಕು ಗೈಸ್. ಚೆನ್ನಾಗಿ ಕಾಯಿಸಿ ಈ ತರ ಒಂದು ಮೊಟ್ಟೆನ ತಗೋಬೇಕು. ಸೊ ಮೊಟ್ಟೆನ ಈಗ ಹೊಡೆದು ಬಿಟ್ಟು ಆ ಮೊಟ್ಟೆ ಹಿಂಗಾಗಬೇಕು ಗೈಸ್. ಇದಕ್ಕೆ ಒಂದು ಸ್ವಲ್ಪ ಉಪ್ಪು, ಅದಾದ್ಮೇಲೆ ಒಂಚೂರು ಖಾರದ ಪುಡಿನ ಹಾಕ್ಬೇಕು. ಸೊ ಈ ಮೊಟ್ಟೆ ಹಿಂಗೆ ಆಗಕ್ಕೆ ಬಿಡ್ಬೇಕು. ನಾನು ಹೇಳಿಲ್ವಾ ಐತೆ ಮೇನ್ ಪಾರ್ಟ್ ಅಂತ. ತಳ ಅಂಟದಿರಂಗ್ ನೋಡ್ಕೋಬೇಕು. ಎಣ್ಣೆ ಐತೆ. ಸೊ ಟ್ರಯಲ್ ನಂಬರ್ 2. ಹಾಕಿ ಉಪ್ಪು ಹಾಕಿ ಖಾರದ ಪುಡಿಯನ್ನು ಹಾಕಬೇಕು. ನಮಗೆ ಸ್ವಲ್ಪ ಸ್ಪೈಸ್ ಇಷ್ಟ, ಅದಕ್ಕೆ ಎಲ್ಲಾನು ಸ್ವಲ್ಪ ಖಾರದ ಪುಡಿ ಎಲ್ಲ ಜಾಸ್ತಿ ಹಾಕೋತೀವಿ. ನೀವು ನಿಮ್ಮ ರುಚಿಗೆ ತಕ್ಕಂತೆ ಹಾಕೊಳ್ಳಿ. ಸೊ ಇದು ಸ್ವಲ್ಪ ಟೈಮ್ ತಗೊಂತಾ ಐತೆ ಬೇಯಕ್ಕೆ. ತಿರುಗಿಸ್ಲಾ? ಸೊ ಮೊಟ್ಟೆ ಈ ತರ ಆಗಿದೆ, ಎಣ್ಣೆಲಿ ಡೀಪ್ ಫ್ರೈ ಮಾಡಿರೋದು.
ಇದೇ ಚೆನ್ನಾಗಿದೆ ಅನ್ಸುತ್ತೆ. ಈಗ ಮತ್ತೆ ಅದೇ ಬಾಂಡ್ಲಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕ್ಬೇಕು. ಸ್ವಲ್ಪ ಜೀರಿಗೆ, ಆಮೇಲೆ ಈರುಳ್ಳಿ ಹಾಕ್ಬೇಕು. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಹಾಕೋಣ. ಸ್ವಲ್ಪ ಹಾಕ್ಬೇಕು ಅಷ್ಟೇ. ಇದಕ್ಕೆ ಈ ಟೊಮೊಟೊ ಪ್ಯೂರಿ ಹುಯ್ಕೋಬೇಕು. ಜಾರ್ಗೆ ಒಂದು ಸ್ವಲ್ಪ ನೀರು ಹಾಕೊಂಡು ಹಿಂಗೆ ಹುಯ್ಬೇಕು. ಸೊ ಇದು ಈ ತರ ಕನ್ಸಿಸ್ಟೆನ್ಸಿನ ಹಾಕ್ಬೇಕು ಗೈಸ್. ಇದೇ ಔಟ್ಪುಟ್ ಹಿಂಗಿದೆ. ಸೇಮ್ ಅದ್ರ ಮೇಲೆ ಈ ಮೊಟ್ಟೆನ ಪ್ಲೇಸ್ ಮಾಡಬೇಕು. ಕಿಚನ್ ಅಲ್ಲಿ ಲುಕ್ ಚೆನ್ನಾಗಿ ಬರ್ತಾ ಇಲ್ಲ ಅನ್ಬಿಟ್ಟು ಇಲ್ಲಿ ತಗೊಬಂದಿದ್ದೀನಿ, ಲೈಟಿಂಗ್ ಎಲ್ಲ ಇದೆ ಅಂತ. ಟೇಸ್ಟ್ ವೈಸು ಟೊಮೊಟೊ ಗೊಜ್ಜೆ ಸ್ವಲ್ಪ ಅಪ್ಡೇಟೆಡ್ ವರ್ಷನ್ ಅನ್ನಿಸ್ತಾ ಇದೆ. ಇದಕ್ಕೆ ಪೂರಿ ಚಪಾತಿ ಆ ಥರ ಇದ್ರೆ ಚೆನ್ನಾಗಿರುತ್ತೆ. ಇದು ಇಷ್ಟ ಆಯ್ತು ನನಗೆ, ಎಣ್ಣೆಯಲ್ಲಿ ಡೀಪ್ ಫ್ರೈ ಆಗಿರೋದು ಎಗ್ ಟೇಸ್ಟ್ ಇಷ್ಟ ಆಯ್ತು. ಇದೆಲ್ಲ ನಾರ್ಮಲ್ ಗೈಸ್ ಟೊಮೊಟೊ ಗೊಜ್ಜು ಥರ ಮಾಡ್ಕೊಂಡು ಹಾಕೋಬೋದು. ಇಲ್ಲ ಅಂದ್ರೆ ಇದನ್ನೇ ಡೀಪ್ ಫ್ರೈ ಮಾಡ್ಕೊಂಡು ಇದಕ್ಕೆ ಹಾಕ್ಬೇಕಾದ್ರೆ ಮಸಾಲ ಆ್ಯಡ್ ಮಾಡ್ಕೊಂಡ್ರೆ ಬರೀ ಇದನ್ನು ಸಹ ತಿನ್ಬೋದು. ರಿವ್ಯೂ ಹೆಂಗಿತ್ತು ಸನಿ? ತಿಂದಲ್ಲ? ನಿಜ ಹೇಳು. ಬರೋದು ಹಿಂಗೆ ಚೆನ್ನಾಗಿಲ್ಲ ಹೇಳ. ಗೈಸ್ ಕುಕಿಂಗ್ ಚಾನಲ್ ಸಕ್ಸಸ್ ಆಗಿದೆ. ನೋಡಕ್ಕೆ ಅವರಷ್ಟು ಅಸ್ಥೆಟಿಕ್ ಆಗಿ ಕುಕಿಂಗ್ ಚಾನಲ್ ಅಲ್ಲ, ಕುಕಿಂಗ್ ಚಾಲೆಂಜ್ ಸಕ್ಸಸ್ ಆಗಿದೆ. ನೋಡಕ್ ಅವರಷ್ಟು ಅಸ್ಥೆಟಿಕ್ ಆಗಿ ರೆಪ್ರೆಸೆಂಟ್ ಮಾಡಕ್ ಆಗಿಲ್ಲ ಅಂದ್ರೂ ಟೇಸ್ಟ್ ವೈಸ್ ಚೆನ್ನಾಗಿದೆ. ಅದಕ್ಕಿದೆ ಸಾಕ್ಷಿ, ತಿಂತಾ ಇರೋದೇ ಸಾಕ್ಷಿ. ಹಾಕೋ ಬರ್ತೀನಿ, ಹಾಕೋ ಬರ್ತೀನಿ. ಸೊ ಚಾಲೆಂಜ್ ಸಕ್ಸಸ್. ಸನ್ನಿ ಈ ವಿಡಿಯೋ ಫುಲ್ ನೋಡು, ಯೂಟ್ಯೂಬ್ಗೆ ಹಾಕ್ದಾಗ ಇದನ್ನ ಮಾಡ್ಕೊಟ್ರೆ ನೀನ್ ಏನ್ ತಗೊಳ್ಬೇಕು ಅಂತ ನಾನು ಹೇಳಿದೀನಿ, ಓಕೆನಾ? ನಿಂಗೆ ಇಷ್ಟ ಆದ್ರೆ ಏನೋ ಒಂದ್ ಐಟಮ್ ತಗೊಳ್ಬೇಕು ನನ್ಗೆ, ತಗೊಳ್ತೀಯಾ? ಪಕ್ಕನಾ? ಇಷ್ಟ ಆಯ್ತು ತಾನೆ? ಇದೇ ವಿಡಿಯೋದಲ್ಲೇ ಪ್ರೂಫ್ ಗೈಸ್ ಇದು ಇಷ್ಟ ಆಯ್ತು ಅಂತ. ಸೊ ಇಲ್ಲಿವರೆಗೂ ಯಾರ್ಯಾರೆಲ್ಲ ನನ್ನ ಚಾನಲ್ ಈ ವಿಡಿಯೋನ ನೋಡಿದೀರಾ ಅವರೆಲ್ಲಾನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಟು ಕನ್ಸಿಡರ್ ಸಬ್ಸ್ಕ್ರೈಬಿಂಗ್. ಅದೇ ತರ ನಾನು ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿ. ನಾನು ಯೂಟ್ಯೂಬ್ಗಿಂತ ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ ಆಕ್ಟಿವ್ ಆಗಿರ್ತೀನಿ. ಆ್ಯಂಡ್ ಆಲ್ಮೋಸ್ಟ್ ವೀಕಲ್ಲಿ ಥ್ರೈಸ್ ಆದರೂ ಏನಾದರೂ ಒಂದು ಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸ್ಪೆಷಲ್ ಅಪ್ಡೇಟ್ ಏನು ಅಂದರೆ, ನಾವು ನವರಾತ್ರಿಗೆ 9 days ಔಟ್ಫಿಟ್ ಮಾಡಿದ್ದೀನಿ ನನ್ನ ಮಗಳಿಗೆ. ಅದ್ರದ್ದು ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ, ಯೂಟ್ಯೂಬಲ್ಲೂ ಮಾಡಿದ್ದೀನಿ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ಮಾಡಿದ್ದೀನಿ. ಅದನ್ನೊಂದ್ಸರಿ ಚೆಕ್ಔಟ್ ಮಾಡಿ, ನಿಮಗೂ ಅದು ಯೂಸ್ಫುಲ್ ಅನ್ನಿಸ್ಬೋದು, ನಿಮಗೂ ಬೇಬೀಸ್ ಇದ್ದರೆ ಆ ಥರ ಎಲ್ಲ ಮಾಡೋದಕ್ಕೆ. ಸೊ ಬೈ ಬಾಯ್, ಸಿ ಯು ನೆಕ್ಸ್ಟ್ ಟೈಮ್.